ಹಲೋ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಪಾಂಡು. ನಮ್ಮ ವೀಕೆಂಡ್ ವಿತ್ ಪಾಂಡು ಶೋಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹೋಗಿ ಪಡಪಡ ಅಂತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ಕೊಂಬರೋಣ. ಇವತ್ತಿನ ಕಂಟೆಸ್ಟೆಂಟ್ ಕರ್ನಾಟಕದ ಮನೆಯ ಮಾತಾದ ಅಚ್ಚುಮೆಚ್ಚಿನ ಸೊಸೆ ನಂದಿನಿ. ಲೆಟ್ಸ್ ವೆಲ್ಕಮ್ ನಂದಿನಿ. ಹಲೋ ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಮನೆಯ ಮಾತಾದ ಅಚ್ಚುಮೆಚ್ಚಿನ ಸೊಸೆ ನಂದಿನಿಯವರು. ಬನ್ನಿ, ನಂದಿನಿಯವರ ಜೀವನ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ, ನಾವು ಕೇಳ್ತಾ ಹೋಗೋಣ. ಲೆಟ್ಸ್ ಹೇಳಿ ನಿಮ್ಮ ಜೀವನ ಚರಿತ್ರೆನ ಕೇಳಿ ನಮ್ಮ ಜನ. ನನ್ನ ಹೆಸರು ನಂದಿನಿ, ವೀಕೆಂಡ್ ವಿತ್ ಪಾಂಡು ಶೋಗೆ ಬಂದೀನಿ. ಇಲ್ಲಂತೂ ಸರಿ ಇಲ್ಲ, ನಾನೇನು ಹೇಳಲ್ಲ, ಬೆಂಗಳೂರಲ್ಲಿ ನೀರಿಲ್ಲ, ಅಂಡೋನು ತೊಳೆದಿಲ್ಲ, ಹಂಗೆ ಬಂದೀನಿ, ಏನ್ ಮಾಡೋದು ಹೇಳು ನಮ್ಮ ಪಾಂಡ್ಯ ಪಾಂಡು. ವಾವ್ ನಂದಿನಿಯವರೇ, ಒಂದೇ ಮಾತಲ್ಲಿ ಎಲ್ಲ ಹೇಳಿಬಿಟ್ರಲ್ಲ ನಮ್ಮ ಜೀವನದ ಬಗ್ಗೆ. ವಾವ್, ಸೂಪರ್. ಮತ್ತೆ ನಂದಿನಿ ಅಂದ್ರೆ ಸುಮ್ಮನೆನಾ? ಹಾಂ, ಇರಲಿ ಬಿಡಿ ನಂದಿನಿಯವರು. ಆವಾಗಲೇನು ಹೇಳ್ತಿದ್ರಲ್ಲ ಅಂಡೋನು ತೊಳೆದಿಲ್ಲ ಅಂತ, ಯಾಕೆ ತೊಳೆದಿಲ್ಲ? ಅಯ್ಯೋ, ಏನ್ ಮಾಡ್ತೀಯ ಬಾರಪ್ಪ, ಬೆಂಗಳೂರಲ್ಲಿ ನೀರೇ ಇಲ್ಲ. 20 ರೂಪಾಯಿ ಬಿಸ್ಲೇರಿ ವಾಟರ್ ತಗೊಂಡು ಅನ್ ತೊಳೆಯೋ ಕಾಲ ಬಂತು. ಆಯ್ತು, ಆಮೇಲೆ? ಅಯ್ಯೋ, ಅದೇನ್ ಬಿಸಿಲು, ಅದೇನ್ ಮಾತು. ಹೌದು ನಂದಿನಿಯವರೇ, ನೀವು ಹೇಳೋದು ನಿಜ. ಬೆಂಗಳೂರಲ್ಲಿ ತುಂಬ ವಿಪರೀತ ಬೇಸಿಗೆ ಕಾಲ ಬಂದ್ಬಿಟ್ಟಿದೆ, ಗೊತ್ತಾಗ್ತಿಲ್ಲ. ಅದೇ ಪಾಂಡವರೇ, ಬರೀ ಬೆಂಗಳೂರಲ್ಲಿ ಈ ಪಾರ್ಟಿ ಬಿಸಿಲಿದೆ. ಪಾಪ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಹತ್ರ ಅದೆಷ್ಟು ಬಿಸಿಲಾಯ್ತೋ ಏನೋ. ಪಾಪ ಆಯಿಗಳು ಏನ್ ಮಾಡ್ತಾರೋ ಏನೋ. ಅರೆ ನಂದಿನಿಯವರೇ, ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಬೆಂಕಿ ಇದ್ದ ಹಾಗೆ. ಇದೆಲ್ಲ ಅವರಿಗೆ ಅನಿಸ್ತಾಗೋದೇ ಇಲ್ಲ. ಹೌದು ಪಾಂಡವರೇ, ಅವರೆಲ್ಲ ಗಟ್ಟಿ ಮುಟ್ಟು ಒಳ್ಳೆ ಕಲ್ಲಿದ್ದಂಗೆ. ಇದೆಲ್ಲ ತಾಗೋದೇ ಇಲ್ಲ ಬೆಂಗಳೂರವರೇ. ಫುಲ್ ಮುರಿದು ಬೆಣ್ಣೆ ಇದ್ದ ಹಾಗೆ. ಬಿಸಿಲು ಬಂತು ಅಂದ್ರೆ ಸರಕ್ಕಂತ ಕರಗೋಗ್ತವೆ. ಹೌದು. ಬನ್ನಿ, ನಿಮ್ಮ ಜೀವನ ಸ್ವಲ್ಪ ಹೇಳಿ. ಬರೀ ಇದೇ ಮಾತಾಡೋದಾಗಿದೆ. ನಿಮ್ಮ ಜೀವನದ ಬಗ್ಗೆ ಹೇಳಿ, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ನಂದಿನಿಯವರೇ. ನೋ ಕಾಮೆಂಟ್ಸ್. ಇಲ್ಲ ಸರ್. ನೋಡಿ ಪಾಂಡವರೇ, ನಮ್ಗೆ ಈ ಸ್ಕೂಲು ಇವೆಲ್ಲ ಆಗ್ ಬರ್ತಿರ್ಲಿಲ್ಲ. ಕಾಲೇಜ್ ಹೋಗ್ತಿದ್ವಿ. ಅದೇನೋ ಅಟೆಂಡೆನ್ಸ್ ಕೊಡ್ತಾರಲ್ಲ, ಅದಕ್ಕೆ ನಾವೆಲ್ಲ. ನಿಮಗೆ ಸ್ಕೂಲಲ್ಲಿ ಏನಾದರೂ ಲವ್ ಗಿವ್ ಏನಾದರೂ ಆಗಿತ್ತಾ? ಸ್ಕೂಲಲ್ಲಿ ತುಂಬಾ ಏನ್ ಲವ್ ಆಗಿರಲಿಲ್ಲ. ಒಂದು 5-6 ಜನ ಬಾಯ್ಸ್ ಮೇಲೆ ಲವ್ ಆಗಿತ್ತು ಅಷ್ಟೇ. इतने तेजस्वी लोग हैं हमारे पास. 5-6 ಜನಗಳನ್ನ ನೀವೇ ಮೇಂಟೈನ್ ಮಾಡ್ತಿದ್ರ ನಂದಿನಿಯವರೇ? ನಾನೇನು ಮೇಂಟೈನ್ ಮಾಡ್ತಿರ್ಲಿಲ್ಲ ಪಾಂಡವರೇ, ಅವರೇ ಮೇಂಟೈನ್ ಮಾಡ್ಕೊಂತಿದ್ರು. ನೀವು ಬಿಡಿ ನಂದಿನಿಯವರೇ, ಬೆಂಕಿ ಇದ್ದಾಗಿದ್ದೀರಾ. ಮತ್ತೆ ನಂದಿನಿ ಅಂದ್ರೆ ಸುಮ್ಮನೆನಾ? ನಂದಿನಿಯವರೇ, ನಿಮ್ಮ ಫಸ್ಟ್ ಕ್ರಶ್ ಯಾರು ಅಂತ ಹೇಳ್ತೀರಾ? ಅರೆ, ನನ್ನ ಫಸ್ಟ್ ಕ್ರಶ್ ನೀವೇ ಪಾಂಡವರೇ. ಅದೇ 2ನೇ ಕ್ಲಾಸಲ್ಲಿ ನೀವು ಸೇರ್ಕೊಂಡು ಓದ್ತಿದ್ವಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೇ ನನ್ನ ಮೇಲೆ ಕ್ರಶ್ ಇತ್ತು, ನಾನೇ ಹೇಳಲಿಲ್ಲ. ಅರೆ ನಂದಿನಿ, ನಿಂಗೆ ನನ್ನ ಮೇಲೆ ಕ್ರಶ್ ಇತ್ತಾ? ಮತ್ತೆ ಹೇಳೋದಲ್ವಾ? ಅರೆ, ಹೇಳಿದ್ರೆ ನನ್ನ ಹಳೆಯವರು ಬಸ್ಸ ಇದ್ದಲ್ಲ, ಹುರ್ಕೊಂಡ್ಬಿಡ್ತಿದ್ದ, ಅದಕ್ಕೆ ಹೇಳಲಿಲ್ಲ. ಅಮ್ಮ, ಇವ್ರಿಗೆ ಹಳೆ ಲವರ್ ಇರಬೇಕಾದ್ರೇ ಇನ್ನೊಬ್ಬರ ಮೇಲೆ ಕ್ರಶ್ಶು. ಅದೇ ನುಡುಗಿರಮ್ಮ ನೀವು. ನಾನು ಹೇಳಿದ್ದು ಜಸ್ಟ್ ಕ್ರಶ್, ನಾಟ್ ಲವ್. ಜಸ್ಟ್ ಕ್ರಶ್, ನಾಟ್ ಲವ್. ಬರೀ ಇದನ್ನು ಹೇಳ್ಕೊಂಡು ಬಂದುಬಿಡ್ತೀರಾ. ಹೋಗಲಿ, ನೀವು ನಿಮ್ಮ ಗಂಡನ ಹೆಸರು ಬಗ್ಗೆ ನಾವು ಕೇಳ್ಕೊಬೋದಾ? ಮೀನ್ಸ್ ನಿಮ್ಮ ಗಂಡ ಹೇಗೆ ಸಿಕ್ಕಿದ್ರು, ಅವ್ರ ಮೇಲೆ ಹೇಗೆ ಲವ್ ಆಯಿತು, ಏನು ಲವ್ ಸ್ಟೋರಿ ನಿಮ್ಮದು? ನಿಮ್ಮ ಮತ್ತೆ ಹೇಳ್ತಿದ್ರು ಹೋದ ಎಪಿಸೋಡಲ್ಲಿ, ಅದಕ್ಕೆ ಕೇಳ್ತಾ ಇರೋದು. ನನ್ನ ಗಂಡನ ಹೆಸರು ರಾಹುಲ್ಲ. ಗೊತ್ತಾ ನಿಮಗೆ? ಕರಿಮಣಿ ಮಾಲೀಕ ರಾಹುಲ್ಲ ಕಬಾಬ್. ರಾಹುಲ್ಲ ಕರಿಮಣಿ ಮಾಲೀಕ ರಾಹುಲ್ಲ. ಓಹೋ, ಕರಿಮಣಿ ಮಾಲೀಕ ರಾಹುಲ್ಲ ನಿಮ್ಮ ಗಂಡನಾ? ಹೂನಪ್ಪ, ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ಕೆ ಹೋಗಿದ್ದೆ, ಅಲ್ಲೇ ಅಡ್ಸ್ಕೊಂಡ್ಬಿಟ್ಟ ನಮಗೆ. ಏನು ಮಾಡೋದು, ಅವನೇ ಮದುವೆ ಆಗಬೇಕಾಯ್ತು, ಮದುವೆ ಆದೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಹೋ,
ಫುಲ್ ಟ್ರೆಂಡಲ್ಲಿರೋ ಕರಿಮಣಿ ಮಾಲೀಕ ರಾಹುಲ್ಲ ಇವಾಗ ನಿಮ್ಮ ಗಂಡನಾ? ಎಸ್, ನನ್ನ ಕರಿಮಣಿ ಮಾಲೀಕ ಅವನೇ. ನಿಮಗೆ ಅದಕ್ಕಿಂತ ಮುಂಚೆ ರಾಹುಲ್ ಎಲ್ಲಾದರೂ ಸಿಕ್ಕಿದ್ರಾ? ಅವನು ನಮ್ಮ ಕಾಲೇಜಲ್ಲೇ ಓದ್ತಾ ಇದ್ದ. ಆದರೆ ಏನು ಮಾಡೋದು, ಪಾಪ ಏನೋ ನಾನು ಒಳ್ಳೆ ಹುಡುಗ ಅಂತ ನಾನು ಕೊಟ್ಟೆ. ವಾವ್, ಎಂಥ ಮನಸ್ಸು ನಿಮ್ಮದು. ಮತ್ತೆ ನಮ್ದೇನಾ? ಆ್ಯಕ್ಚುಲಿ ಕಾಲೇಜಲ್ಲಿದ್ದಾಗ ಅವನ ಮೇಲೆ ಹೇಗೆ ಲವ್ ಆಯಿತು ಅಂತ ಹೇಳ್ಬೋದಾ? ನೋಡಿ ಪಾಂಡವರೇ, ನನ್ನ ಸ್ಕೂಟಿ ಸ್ಟಾರ್ಟ್ ಕೆಟ್ಟು ನಿಂತೋಗಿತ್ತಾ. ಅವಾಗ ಎಲ್ಲ ಹುಡುಗರು ಸುಮ್ಮನೆ ನೋಡ್ತಾ ನಿಂತಿದ್ರು. ಆದರೆ ರಾಹುಲ ಒಬ್ಬನೇ ನನಗೋಸ್ಕರ ಪಟ ಅಂತ ಓಡಿ ಬಂದು ನನ್ನ ಸ್ಕೂಟಿನ ತಗೊಂಡು 1ನೇ ಗೇರು 2ನೇ ಗೇರೆಲ್ಲ ತೆಗೆದು ಗೇರೆಲ್ಲ ಗೇರೆಲ್ಲ ಕುಲ್ಲ ಮಾಡಿ ನಂದೇ ಒಂದು ಸಾರಿ ಏನು ಕಿತ್ತುಳ್ದ ನೋಡು, ಆಣೇ ಆಯಿತು. ನನಗೊಂದು ಡೌಟು. ಏನು ಡೌಟ್ ನಿಮಗೆ? ಈ ಸ್ಕೂಟಿಗೆ ಗೇರೆಲ್ಲ ಇರುತ್ತಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಹ್ಞೂನ್ರಿ, ನನ್ನ ಹಳೆ ಸ್ಕೂಟಿ ಓಲ್ಡ್ ಮಾಡಲ್ಲು, ಅದಕ್ಕೆಲ್ಲ ಗೇರೆಲ್ಲ ಆಯಿತು. ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಸಾರಿ ನಿಂತ್ಕೊಳ್ಳಿ. ಬಿಡಿ, ನೀ ಯಾವುದೋ ಸ್ಕೂಟಿ ಹೇಳಿ ಮಾಡಿಸ್ಕೊಂಡಿರ್ಬೇಕು. ಹಾಂ, ಮುಂದೇನಾಯ್ತು ಹೇಳಿ. ಅವನ ರಾಹುಲ ಹಂಗೆ ತುಳಿದು ಸ್ಟಾರ್ಟ್ ಮಾಡ್ತಿದ್ನ. ನಾನು ಅದನ್ನು ಹಂಗೆ ಅವನು ಸ್ಟಾರ್ಟ್ ಮಾಡೋದನ್ನು ನೋಡ್ತಿದ್ದೆ. 2-3 ಸಾರಿ ತುಳಿದಪ್ಪ. ಆಮೇಲೆ ಸ್ಟಾರ್ಟೇ ಆಗಲಿಲ್ಲ. ನೋಡಿದ್ರೆ ಕೆಳಗಡೆ ಪ್ಲಗ್ ಕಿತ್ತೋಗಿದೆ. ಸ್ಕೂಟಿಗೆ ಪ್ಲಗ್ಗಾ? ನನ್ನ ಸ್ಕೂಟಿಗೆ ಐತೆ, ಮುಚ್ಕೊಂಡು ಕೇಳು. ಸರಿನಮ್ಮ ನಂದಿನಿ, ಹೇಳು. ಆಮೇಲೆ ಪ್ಲಗ್ ಹಾಕಿ ಕಿಕ್ ಮಾಡಿ ಸ್ಟಾರ್ಟ್ ಮಾಡ್ದ ನೋಡು. ಆಯ್ತು, ಆಮೇಲೆ ನನ್ನ ಸ್ಕೂಟಿ ಹೋಯ್ತು. ಓಹೋ, ನಿಮ್ಮ ಸ್ಕೂಟಿಗೆ ರೆಕ್ಕೆನೂ ಇತ್ತು ಅನ್ನಿ. ಅಯ್ಯೋ ಪಾಂಡವರೇ, ಹಾರೋಯ್ತು ಅಂದರೆ ಸಿಂಗ್ ಅಂತ ನಡ್ಕೊಂಡು ಹೋಯ್ತು ಅಂತ ಮೀನ್ಸ್, ಓಡ್ಕೊಂಡು ಹೋಯ್ತು ಅಂತ ಮೀನ್ಸ್, ಗಾಳಿನ ತುರಿಸ್ಕೊಂಡು ಸಿಂಕ್ ಅಂತ ಹೋಯ್ತು ಅಂತ. ಅಯ್ಯೋ, ಏನೋ ಅಂದ್ಬಿಡಿ. ನಿಮಗೆ ಅಷ್ಟಕ್ಕೆ ಲವ್ ಆಗಿಬಿಡ್ತಾ ಅಂದಮೇಲೆ. ಅಷ್ಟಕ್ಕೇನಾ? ನಾನು ಒಂದ್ಸಾರಿ ಕಾಲೇಜಲ್ಲಿ ಒಬ್ಬರೇ ನಡ್ಕೊಂಡು ಬರ್ತಾ ಇದ್ನಾ. ಅರೆ, ನಿಮ್ಮ ಹತ್ರ ಸ್ಕೂಟಿ ಇದೆಯಲ್ಲ, ಏನಕ್ಕೆ ಒಬ್ಬರೇ ನಡ್ಕೊಂಡು ಬರ್ತಾ ಇದ್ರಿ? ಅವತ್ತು ಸ್ಕೂಟರ್ ಪಂಚರ್ ಆಗಿತ್ತು, ಅದಕ್ಕೆ. ಹಾಂ, ಓಕೆ, ಹೇಳಿ ಮುಂದೆ. ನಾನು ಅವತ್ತು ಕಾಲೇಜಿಗೆ ನಡ್ಕೊಂಡು ಬರ್ತಾ ಇದ್ನ. ಅವಾಗ 4 ಹುಡುಗರು ನನಗೆ ರೇಗಿಸ್ತಾ ಇದ್ರು. ಅವಾಗ ಯಾರು ನನ್ನ ಕಾಪಾಡಲೇ ಇಲ್ಲ. ಅವಾಗ ಬಂದವನೇ ಈ ರಾಹುಲ್ಲ. ಒಳ್ಳೆ ಸ್ಪೈಡರ್ ಮಾಡ್ತಾರ ಸ್ವೀ ಅಂತ ಬಂದ ಕಣ. ಹಿಂಗೆ ಮಾಡಿ ಬಿಟ್ಟ ನೋಡು 4 ಹುಡುಗರಿಗೆ. ಅವ್ರು ಓಡೇ ಹೋಗ್ಲಿಲ್ಲ. ಇಲ್ಲ ಸೇರಿ ಪಾಪ ಇವನ್ಗೆ ಹೊಡೆದ್ರು. ಪಾಪ ನನಗೋಸ್ಕರ ಹೊಡೆದು ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಕೊಂಡ ಅಂತ ಮೇಲೆ ಹೋಯ್ತು. ಅದು ಹೊಡ್ಕೊಂಡ ಅಲ್ಲ, ಹೊಡಿಸ್ಕೊಂಡ. ಅಯ್ಯೋ, ಏನೋ ಒಂದು ಬಿಡಿ ಪಾಂಡವರೇ, ಅವತ್ತಿನ ಗೌರ್ಮೆಂಟ್ ಲವ್ ಆಯ್ತು ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಮತ್ತೆ ಮದುವೆ ಆದಮೇಲೆ ನಿಮ್ಮ ಅತ್ತೆ ಕಾಟ ತುಂಬಾನೇ ಇದೆ ಅನ್ಸುತ್ತೆ. ಅಯ್ಯೋ, ಕೇಳ್ತೀಯ ಪಾಂಡವರೇ, ಮನೆಗೆ ಬಂದು ಶೇರ್ ಒದ್ದಿದ್ದೇ ತಡ. ಏನು ಮಾಡಿದ್ರು? ಬೆಳಿಗ್ಗೆ ಆದರೆ ಪಾತ್ರೆ ತೊಳೆಯೋದು, ಮಧ್ಯಾಹ್ನ ಆದರೆ ಬಟ್ಟೆ ತೊಳೆಯೋದು, ಸಂಜೆ ಆದರೆ ಪಾತ್ರೆ ತೊಳೆಯೋದು, ಮತ್ತೆ ಬೆಳಿಗ್ಗೆ ಆದರೆ ಪಾತ್ರೆ ತೊಳೆಯೋದು, ಮಧ್ಯಾಹ್ನ ಆದರೆ ಬಟ್ಟೆ ತೊಳೆಯೋದು, ಸಂಜೆ ಆದರೆ ಮತ್ತೆ ಪಾತ್ರೆ ತೊಳೆಯೋದು. ಬರೀ ಇದೇ ಕೆಲಸ. ಟಿವಿ ನೋಡಂಗಿಲ್ಲ, ರೀಲ್ಸ್ ಮಾಡಂಗಿಲ್ಲ. ಅದಕ್ಕೆ ನೀವೇನು ಮಾಡಿದ್ರಿ ಮತ್ತೆ ನಾನು ಸುಮ್ಮನೆ ಬಿಡ್ತೀನಾ? ಕೆಲಸದೊಳಗೆ ಹಚ್ಚಿ ಅಂತ ನಾನು ಜಗಳ ಮಾಡಿದೆ ನಮ್ಮ ಅತ್ತೆ ಜೊತೆ. ಅವರು ಕೆಲಸದವ್ರನ್ನ ಕರ್ಕೊಂಬಂದ್ರಾ? ಮತ್ತೆ ಕೆಲಸದವ್ರನ್ನ ಕರ್ಕೊಂಡ್ಬಂದು ನಾನು ಅವಳನ್ನ ಸೇರಿಸ್ಕೊಂಡು ನಾವಿಬ್ರು ಸೇರ್ಕೊಂಡು ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಹೋ, ಅವಳಿಗೆ ಪೇಮೆಂಟ್ ಕೊಡ್ತಾ ಇರೋದು ರೀಲ್ಸ್ ಮಾಡಕ್ಕಾ? ಅಲ್ಲ, ನಾನು ಮಾಡೋ ರೀಲ್ಸ್ಗೆ ಕ್ಯಾಮ್ರಾ ಹಿಡಿಯೋಕೆ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತ. ಓಹೋ, ನಂದಿನಿ ಅವರೇ, ಹಾಗಾದ್ರೆ ನನಗೆ ನಿಮ್ಮ ಇನ್ಸ್ಟಾ ID ಹೇಳ್ತೀರಾ?
ಅರೆ ಅದಕ್ಕೇನಂತೆ ಪಾಂಡವರೇ, ಹೊಡ್ಕೊಳ್ಳಿ. ನಂದಿನಿ ಇನ್ ಬೆಂಗಳೂರು at 1 2 3 4 5 6 7 ಇನ್ಫಿನಿಟಿ. ನಿಮ್ಮ ಐಡಿ ಹುಡುಕಿ ಹೊಡೆದು ಸರ್ಚ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಶೋನೇ ಮುಗ್ದೋಗುತ್ತೆ ಅಷ್ಟೊತ್ತಿಗೆ. ಅರೆ ಪಾಂಡವರೇ, ಏನೋ ಒಂದು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಾನು ಇವತ್ತು ಚೆನ್ನಾಗಿದ್ದೀನಿ. ಆದ್ರೆ ನಮ್ಮ ಅತ್ತೆ ಜೊತೆ ಮಾತ್ರ ಜಗಳ ನಂದಷ್ಟೇ. ಹೌದಾ? ನೋಡಿ, ಅವ್ರ ಜೊತೆ ಚೆನ್ನಾಗಿರಿ, ಅದರಲ್ಲಿ ಏನಿದೆ. ಅರೆ ಪಾಂಡವರೇ, ನಾನು ಚೆನ್ನಾಗಿ ಇರ್ತೀನಿ. ಏನ್ ಮಾಡೋದು, ಟಿವಿ ರಿಮೋಟ್ ಕೊಡು, ಫೋನ್ ಮಾಡ್ಕೊಡು ಅಂತ ಕಾಣಿಸ್ಕೊಂಡ್ ಬಂದ್ಬಿಡ್ತವೆ. ಮತ್ತೆ ಇದಕ್ಕೆ ನಿಮ್ಮ ರಾಹುಲ ಏನು ಅನ್ನಲ್ವಾ? ಅಯ್ಯೋ ಅವನ್ ಬಿಡಿ, ಅಮ್ಮನ ಮುದ್ದಿನ ಮಗ ರಾಹುಲ್ಲ. ಆದ್ರೆ ಅವನು ನಿಮ್ಮ ಕರಿಮಣಿ ಮಾಲೀಕ ಅಲ್ವಾ? ಅವನು ಕರಿಮಲೆ ಮಾಲೀಕ ನನ್ಗೆ, ಆದ್ರೆ ಅವನು ಅವ್ರ ಅಮ್ಮಂಗೆ ಮುದ್ದಿನ ಮಗ. ಏನ್ ಮಾಡೋದು? ಏನು ಮಾಡಬೇಡಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಜಗಳಾಡಬೇಡಿ ಅಷ್ಟೇ. ಯಾರು ಹೇಳಿದ್ದು ನಾವು ಜಗಳಾಡ್ತೀವಿ ಅಂತ? ನಾನು ನಮ್ಮ ಅತ್ತೆ ಇಬ್ರು ಕಚ್ಚಾಡೋದು. ಅದನ್ನೇ ಮಾಡಬೇಡಿ ಅಂತ ಅನ್ನೋದು. ಸರಿ ಬಿಡಿ ಪಾಂಡವರೇ, ನೀವು ಹೇಳಿದ್ಮೇಲೆ ಮುಗೀತು. ಓಕೆ, ಇನ್ನು ಜಗಳಾಡಲ್ಲ? ಇನ್ನು ಜಾಸ್ತಿ ಜಗಳಾಡ್ತೀನಿ ನಾನು. ಓ, ಏನೋ ಒಂದು ಮಾಡಿಮ್ಮ. ನಾನು ಮಾತ್ರ ಇವಾಗ ಶೋ ಮುಗ್ಸಕ್ಕೆ ಬಂದಿದ್ದೀನಿ. ಶೋ ಮುಗಿಸೋಣ, ಹೋಗ್ತೀರಾ ನಿಮ್ಮ ಅತ್ತೆ ಮನೆಗೆ? ಇನ್ನೊಂದು 2 ನಿಮಿಷ ತಡೀರಿ ಪಾಂಡವರೇ. ಇವಾಗ ನಮ್ಮ ಅತ್ತೆ ಟಿವಿ ನೋಡ್ತಾ ಇದ್ದಾರೆ. ಆ 2 ನಿಮಿಷ ಆದ್ಮೇಲೆ ಸೀರಿಯಲ್ ಮುಗೀತೆ, ಅವಾಗ ಹೋಗ್ತೀನಿ. ಇಲ್ಲ ಅಂದ್ರೆ ಇವಾಗ ಹೋದ್ರೆ ಅವ್ರು ನಮ್ಗೆ ರಿಮೋಟ್ ಕೊಡಲ್ಲ, ಮತ್ತೆ ಜಗಳ ಶುರು ಆಗ್ಕೊಳತ್ತೆ. ನೀವು ಬರೀ ಯಾಕೆ ಅತ್ತೆ ಸೊಸೆ ಎಲ್ಲ ಬರೀ ಟಿವಿ ರಿಮೋಟ್ಗೆ ಜಗಳ ಮಾಡ್ತೀರಾ? ಯಾಕೆ ಅಂದ್ರೆ ನಮ್ಮ ಮನೇಲಿ ಟಿವಿ ಒಂದೇ ಇರೋದು. ಸರಿ ಬಿಡಿ ನಂದೇನವ್ರೆ, ನೆಕ್ಸ್ಟ್ ಸಾರಿ ನಾನು ನಿಮ್ಮ ಮನೆಗೆ ಬರ್ಬೇಕಾದ್ರೆ ಒಂದು ದೊಡ್ಡ ಟಿವಿ ತಗೊಂಬರ್ತೀನಿ. ಅವಾಗ ಎಲ್ಲರೂ ಸೇರಿ ನೋಡೋರಂತೆ. ಓ ಹೌದಾ ಪಾಂಡವರೇ, ನೀವು ಯಾವಾಗ ಟಿವಿ ತೆರೆದಿರಂತ ನಾನು ವೇಟ್ ಮಾಡ್ತಾ ಇರ್ತೀನಿ. ಬೇಗ ಬನ್ನಿ ನಮ್ಮ ಮನೆಗೆ. ಸರಿ ನಂದಿನಿ ಅವರೇ, ಇವಾಗ ಶೋ ಮುಗಿಸೋಣ. ನೋಡ್ತಾ ಇದ್ದಾರೆ ವೀಕ್ಷಕರೇ, ಇದುವರೆಗೂ ನೀವು ನೋಡಿದ್ರಿ ನಂದಿನಿಯವರ ಜೀವನ ಚರಿತ್ರೆ ಹಾಗೂ ಅವರ ಗಂಡ ಮೀನ್ಸ್ ಕರಿಮಣಿ ಮಾಲೀಕ ರಾಹುಲ್ ಅವರ ಕತೆ ನೀವು ಕೇಳಿದ್ದೀರಾ. ಇವಾಗ ಶೋ ಮುಗಿಸೋ ಟೈಮ್. ಇನ್ನೂ ಯಾರು ನಮ್ಮ ಶೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಬಾಯ್ ಸ್ನೇಹಿತರೆ, ಬಾಯ್.